ಟು ನವನ ಸುದ್ದಿ. ಸೊ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಂಡ್ ಎಸ್ಪೆಷಲಿ ಮೈ ಫ್ರೆಂಡ್ಸ್ ಹೂ ಆರ್ ಗೋಯಿಂಗ್ ಟು ರೈಟ್ ದೇರ್ ಬೋರ್ಡ್ ಎಕ್ಸಾಮ್, ಅದು 10th ಬೋರ್ಡ್ ಎಕ್ಸಾಮ್. ಸೊ ಫಸ್ಟ್ಲಿ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಇನ್ನು 2 ತಿಂಗಳು ಉಳಿದಿರೋದು. ಅಂಡ್ ಅದರಲ್ಲೂ ಜಾನಲ್ಲಿ ಇವಾಗ 1 ವಾರ ಆಗೋಯ್ತು. ಸೊ ಮಾರ್ಚಲ್ಲಂತೂ ಕೇಳಲೇಬೇಡಿ, ಯಾವಾಗ ಹೆಂಗ್ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಯಾಕೆ ಇವಾಗ ಜಾನು ಫೆಬ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಐ ನೋ ಯು ಆಲ್ ವುಡ್ ಹ್ಯಾವ್ ಬೀನ್ ಬಿಸಿ ಇನ್ ಯೋರ್ ಪ್ರಿಪ್ರೇಟಿವ್ಸ್ ಅಥವಾ FA. ಸೊ ಇನ್ನು FF4 ಆಗಿರಲ್ಲ ನಿಮಗೆ, ಬಟ್ ಇನ್ನೇನು ಪ್ರಿಪ್ರೇಟರೀಸ್ ಕೂಡ ಬೇಗ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಟೆಂಟೇಟಿವ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ಆಬ್ವಿಯಸ್ಲಿ ಎಷ್ಟೊಂದು ಜನ ನೋಡಿರ್ತೀರಾ ಅನ್ಸುತ್ತೆ. ಅಂಡ್ ಯಾರೆಲ್ಲ ನೋಡ್ಲಿಲ್ವೋ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಬಟ್ ಯಾರೆಲ್ಲ ನೋಡಿದೀರಾ ನಿಮಗೂ ಈ ವಿಡಿಯೋ ಯೂಸ್ ಆಗುತ್ತೆ, ಬಿಕಾಸ್ ಲೆಟ್ ಅಸ್ ಅನಲೈಸ್ ದಿ ಟೈಮ್ ಟೇಬಲ್. ಅಂಡ್ ಟೆಂಟೇಟಿವ್ ಅನ್ನೋದು ಇಸ್ ಒಂದು ಡಮ್ಮಿ ಟೈಮ್ ಟೇಬಲ್ ತರ, ನಾಟ್ ಅ ಕನ್ಫರ್ಮ್ಡ್ ಟೈಮ್ ಟೇಬಲ್. ಬಟ್ ದೆನ್ ಮೋಸ್ಟ್ ಆಫ್ ದ ಟೈಮ್ ಟೆಂಟೇಟಿವ್ ಟೈಮ್ ಟೇಬಲ್ಸ್ ಏನ್ ಬಿಡ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳೋಣ. ಲೆಟ್ ಇಸ್ ಹೈಲೈಟ್ ದಿಸ್. ಸೊ 23ಗೆ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ದಟ್ ಇಸ್ ಮಾರ್ಚ್ 20ಗೆ ಸ್ಟಾರ್ಟ್ ಆಗುತ್ತೆ ಅಂತ ಇರುತ್ತೆ. ಬಟ್ ನಮ್ಮ ಒರಿಜಿನಲ್ ಟೈಮ್ ಟೇಬಲ್ ಬಂದಾಗ ಅಟ್ಲೀಸ್ಟ್ 1 or 2 days ಡಿಫ್ರೆನ್ಸಸ್ ಇರುತ್ತೆ ಅಷ್ಟೇ. ಸೊ ನೀವು ತಲೆಯಲ್ಲಿ 20th ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಪ್ರಿಪ್ರೇಷನ್ಸ್ ನ ಸ್ಟಾರ್ಟ್ ಮಾಡಬೇಡಿ. ಓಕೆ, ಡೋಂಟ್ ವೇಟ್ ಅಂಟಿಲ್ ಮಾರ್ಚ್ ಮಂತ್ ಆರ್ ಫೆಬ್ ಮಂತ್. ಈ ಮಂತ್ ಇಂದಾನೆ ಸ್ಟಾರ್ಟ್ ಮಾಡಿ. ಇನ್ಫ್ಯಾಕ್ಟ್ ಇವತ್ತಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರಿಪ್ರೇಷನ್ಸ್. ಸೊ ಟೆಂಟೇಟಿವ್ ಅಲ್ಲಿ 20th ಮಾರ್ಚ್ ಸ್ಟಾರ್ಟ್ ಆಗ್ತಿದೆ. ದಟ್ ಇಸ್ ಆನ್ ಥರ್ಸ್ಡೇ. ಸೊ ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತೆ, ಲೈಕ್ ಕನ್ನಡ, ಸ್ಯಾನ್ಸ್ಕ್ರಿಟ್, ಯೂಶಲಿ ಇಂಗ್ಲಿಷ್. ಸೊ ಈ ಮೂರೇ ಮೇನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಬಟ್ ದೆನ್ ಬೇರೆ ಭಾಷೆ ಮಕ್ಕಳಿಗೆ ಏನ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೋ ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್. ಅಂಡ್ ಎಕ್ಸಾಮ್ ಟೈಮ್ ನೋಡಿ, ಎಕ್ಸಾಮ್ ಟೈಮ್ ಇಸ್ ಫ್ರಮ್ 10 to 1:15. So obviously it is a 3 hours exam. And first language ಯಾವಾಗಲೂ 100 marks ಇರುತ್ತೆ. So here it is. ನೆಕ್ಸ್ಟ್ ಯಾವತ್ತಿದೆಪ್ಪ ಅಂದ್ರೆ ಇಟ್ ಇಸ್ ಆನ್ 22nd ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಸ್ಯಾಟರ್ಡೆ. ಅಂಡ್ 21st ಬಂದ್ಬಿಟ್ಟು ಹಾಲಿಡೇ. ಸೊ ದೇರ್ ಇಸ್ ನೋ ಎಕ್ಸಾಮ್. ಸೊ 1 day ಗ್ಯಾಪ್ ಅಷ್ಟೇ. ನೆಕ್ಸ್ಟ್ ಸಬ್ಜೆಕ್ಟ್ಗೆ 1 day ಗ್ಯಾಪ್ ಅಷ್ಟೇ ಕೊಟ್ಟಿದ್ದಾರೆ. ಅಂಡ್ ಯಾವ ಸಬ್ಜೆಕ್ಟ್ ಅಂದ್ರೆ ದಟ್ ಇಸ್ ಯೋರ್ ಸೋಷಿಯಲ್ ಸೈನ್ಸ್. ಅಂಡ್ ಯೋರ್ ಮಾರ್ಕ್ಸ್ ವಿಲ್ ಬಿ 80. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಆಮೇಲೆ ದೇರ್ ಇಸ್ ಅನದರ್ ಡೇ ಗ್ಯಾಪ್ ಬಿಕಾಸ್ ಸಂಡೇ ಅದು. ಸೊ 24th ಬಂದ್ಬಿಟ್ಟು ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ದಟ್ ಇಸ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂಶಲಿ ಇಂಗ್ಲಿಷ್ ಅಥವಾ ಕನ್ನಡನೇ ಇರೋದು ನಮ್ಮ ಕರ್ನಾಟಕದಲ್ಲಿ. ಸೊ ಇದರ್ ಇಂಗ್ಲಿಷ್ ಆರ್ ಕನ್ನಡ ಯು ವಿಲ್ ಹ್ಯಾವ್. ಆಮೇಲೆ 2 days ರಜಾ ಇದೆ. ಟ್ಯೂಸ್ಡೇ, ವೆಡ್ನೆಸ್ಡೇ 2 ದಿನ ರಜಾ ಇದೆ. ಯಾವ ಸಬ್ಜೆಕ್ಟ್ ಅಂದ್ರೆ ಡೆಫಿನೆಟ್ಲಿ ನಮ್ ಎಲ್ರಿಗೂ ಹೇಟ್ ಆಗೋ ಸಬ್ಜೆಕ್ಟ್, ದಟ್ ಇಸ್ ಮ್ಯಾಥ್ಸ್. ನಾಟ್ ಎಲ್ರಿಗೂ, ಬಿಕಾಸ್ ಸ್ವಲ್ಪ ಜನ ಮ್ಯಾಥ್ಸ್ ಪ್ರಿಯರ್ ಇರ್ತಾರೆ. ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ದೋಸ್ ಪೀಪಲ್ ಆರ್, ಬಿಕಾಸ್ ನಂಗಂತೂ ಮ್ಯಾಥ್ಸ್ ಚೂರ್ ಕೂಡ ಇಷ್ಟ ಆಗಲ್ಲ. ಸೊ ಮ್ಯಾಥ್ಸ್ಗೆ 2 days ಗ್ಯಾಪ್ ಇದೆ. ಆಮೇಲೆ 1 day ಗ್ಯಾಪ್ ಫಾರ್ ಯೋರ್ ಥರ್ಡ್ ಲ್ಯಾಂಗ್ವೇಜ್, ದಟ್ ಇಸ್ ಆನ್ 29th. ಅಂಡ್ ಥರ್ಡ್ ಲ್ಯಾಂಗ್ವೇಜ್ ಯೂಶಲಿ ಕರ್ನಾಟಕದಲ್ಲಿ ಕನ್ನಡ, ಹಿಂದಿ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸಂಸ್ಕೃತ್ ಅಂಡ್ ಇಂಗ್ಲಿಷ್ ಇರುತ್ತೆ. ಸೊ ದೇರ್ ಆರ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ, ಆಸ್ ಯು ಕ್ಯಾನ್ ಸಿ ಹಿಯರ್. ಅಷ್ಟೇ. ಸೊ ಐ ಥಿಂಕ್ 6 subjects ಆರ್ ಡನ್. ನೋ, ಸೈನ್ಸ್ ಬಂದಿಲ್ಲ ಅಲ್ಲ. ಸೈನ್ಸ್ಗಿನ್ನು ಸೈನ್ಸ್ ಇನ್ನು ಕೆಳಗಡೆ ಇದೆ. ಫೈನ್. ಇದು ಏನೋ NSQF ಸಬ್ಜೆಕ್ಟ್ಸ್. ಓಕೆ, ದಿಸ್ ಇಸ್ ದಿ ಅದರ್ ಏನಪ್ಪ ಕೋರ್ಸಸ್. ಸೊ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಓಕೆ, ಸೊ ಅನದರ್ ಇಲ್ಲಿ ನಮ್ಮ ಸೈನ್ಸ್. ಸೊ ಇದು ಬಂದ್ಬಿಟ್ಟು April 2 ಇದೆ. ಸೊ ಎಷ್ಟು ದಿನ ಗ್ಯಾಪ್ ಅಪ್ಪ. ಥರ್ಡ್ ಲ್ಯಾಂಗ್ವೇಜ್ 29th ಇದೆ. ಸೊ 30, 31 and 1 3 ದಿನ ಗ್ಯಾಪ್ ಇರುತ್ತೆ ಸೈನ್ಸ್ಗೆ. ಸೊ ಸೈನ್ಸ್ ವಿಲ್ ಬಿ ಅವರ್ ಲಾಸ್ಟ್ ಎಕ್ಸಾಮ್. ಸೊ ಈ ಸಬ್ಜೆಕ್ಟ್ಸ್ ಏನಿರುತ್ತೆ ಅದು ಒಂದು ಸ್ವಲ್ಪ ಸ್ಪೆಷಲ್ ಅದರ್ ಕೋರ್ಸಸ್ ಇರುತ್ತಲ್ಲ ಅದಕ್ಕೆ. ಸೊ ಸೈನ್ಸ್ ಇಸ್ ಯರ್ ಲಾಸ್ಟ್ ಎಕ್ಸಾಮ್. ಸೊ 6 subjects ಮುಗೀತು. ಸೊ ಸ್ಟಾರ್ಟಿಂಗ್ ಫ್ರಮ್ 20th of March to end of April ಅಂತ ಟೆಂಟೇಟಿವ್ ಟೈಮ್ ಟೇಬಲ್ ಹೇಳ್ತಿದೆ.
ಸೊ ಲೆಟ್ ಅಸ್ ವೇಟ್ ಫಾರ್ ದಿ ಫೈನಲ್ ಟೈಮ್ ಟೇಬಲ್. ಆಮೇಲೆ ಸ್ಟಾರ್ಟ್ ಮಾಡೋಣ. ಆ ಕತೆಗಳೆಲ್ಲ ಬೇಡ, ಸ್ಟಾರ್ಟ್ ಸೂನ್. ಬಿ ಪ್ರಿಪೇರ್ಡ್ ಆ್ಯಂಡ್ ಯಾವುದೇ ಟೈಮ್ ಟೇಬಲ್, ಹೆಂಗೆ ಟೈಮ್ ಟೇಬಲ್ ಬರಲಿ, ಯು ಆಲ್ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಆ್ಯಂಡ್ ನಾನು ನನ್ನ SSLC ಎಕ್ಸಾಮ್ಸ್ ಬರೆದಾಗ ನಮಗೂ ಅಷ್ಟೇ ಮಾರ್ಚಲ್ಲೇ ಸ್ಟಾರ್ಟ್ ಆಗಿದ್ದು. ಆಬ್ವಿಯಸ್ಲಿ ಮಾರ್ಚಲ್ಲೇ ಎಲ್ರಿಗೂ ಸ್ಟಾರ್ಟ್ ಆಗೋದು, ಬಟ್ ದೆನ್ ಇಟ್ ವಾಸ್ 21st ಮಾರ್ಚ್. ಸೊ ಇದೇನೋ 20th ಇದೆ. ಆ್ಯಂಡ್ ದೆನ್ ಎಂಡ್ ಆಗಿದ್ದು ಬಂದ್ಬಿಟ್ಟು April 4th, ಆ್ಯಂಡ್ ಇಲ್ಲಿ April 2nd ಇದೆ. ಸೊ ಐ ಥಿಂಕ್ ಒಂದು ಸ್ವಲ್ಪ ಐ ಕ್ಯಾನ್ ಮ್ಯಾಚ್ ಟು ಮೈ ಟೈಮ್ ಟೇಬಲ್. ಬಟ್ ದೆನ್ ನಮಗೆ ಸೈನ್ಸ್ಗೆ ಒಂದು 3 days ರಜಾ ಇತ್ತು, ಮ್ಯಾಥ್ಸ್ಗೂ ಅನ್ನೋದ 3 days ರಜಾ ಇತ್ತು. ಸೊ ಸ್ವಲ್ಪ ರಜೆಗಳು ಜಾಸ್ತಿ ಇತ್ತು, ಸ್ವಲ್ಪ ರಜೆಗಳು ಕಮ್ಮಿ ಇದೆ ಅನಿಸ್ತಿದೆ ನನಗೆ. ಎನಿವೇಸ್ ಫೈನ್, ಯು ಆಲ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಬಿಫೋರ್ ದ್ಯಾಟ್ ಓನ್ಲಿ. ಸೊ ಅಷ್ಟೇ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದೆನ್ ಫೈನಲ್ ಟೈಮ್ ಟೇಬಲ್ ಬಂದಾಗಲೂ ನಾನು ಹೇಳ್ತೀನಿ. ಆ್ಯಂಡ್ ದೆನ್ ಪ್ರಿಪ್ರೇಷನ್ಸ್ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಆಸ್ ಮಚ್ ಆಫ್ ನನ್ನ ಎಕ್ಸ್ಪೀರಿಯನ್ಸ್ ಇಂದ. ಆ್ಯಂಡ್ ಯಾ, ಆಲ್ ದ ವೆರಿ ಬೆಸ್ಟ್ ಅಗೇನ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಆ್ಯಂಡ್ ವಿ ಆರ್ ಸೋ ನಿಯರ್ ಟು ಹಿಟಿಂಗ್ ಅ 500 ಸಬ್ಸ್ಕ್ರೈಬರ್ಸ್ ಅನ್ನೋವನ್ನ ಸುದ್ದಿ. ಸೊ ಹೋಪ್ ಯು ಆಲ್ ವಿಲ್ ಮೇಕ್ ಇಟ್ soon. Bye bye. See you all in another video.